ಜಿಬಿಎ ಚುನಾವಣೆ ವಿಧಾನಸಭೆ ಚುನಾವಣೆಯಷ್ಟೇ ಎಲ್ಲಾ ಪಕ್ಷಗಳಿಗೂ ಮುಖ್ಯ ಆಗುತ್ತೆ. ಯಾರು ಬೆಂಗಳೂರು ಗದ್ದುಗೆ ಏರ್ತಾರೋ ಅವರೇ 2028ಕ್ಕೂ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತಾರೆ ಅನ್ನೋ ಮಟ್ಟಿಗೆ ವಾತಾವರಣ ನಿರ್ಮಾಣ ಆಗಿದೆ. ಹಾಗಾಗಿನೇ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಬೆಂಗಳೂರಿನ ಮೇಲೆ ಕಣ್ಣಿಟ್ಟಿದ್ದಾರೆ. ತಿರುವನಂತಪುರಂನಂತಹ ಎಡ ಪಕ್ಷಗಳಿದ್ದಲ್ಲೇ ಬಿಜೆಪಿ ಗೆದ್ದಿದೆ. ಬೆಂಗಳೂರು ಕಷ್ಟ ಅಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಾಗಿ ಕರ್ನಾಟಕದಲ್ಲೇ ಶಿಕ್ಷಣ ಮಾಡಿ ನಾಡಿ ಮಿಡಿತ ತಿಳಿದಿರುವ ರಾಮ್ ಮಾಧವ್ ಅವರನ್ನೇ ಜಿಬಿಎ ಎಲೆಕ್ಷನ್ಗೆ ಉಸ್ತುವಾರಿಯನ್ನಾಗಿ ಕಳಿಸಿಕೊಟ್ಟಿದೆ. ಇದೇ ರಾಮ್ ಮಾಧವ್ ನೇತೃತ್ವದಲ್ಲಿ ಬಿಜೆಪಿ ಕಚೇರಿಯಲ್ಲಿ ಸಭೆನೂ ಕೂಡ ನಡೆಯಿತು. ಅನೇಕರು ಭಾಗಿಯಾಗಿದ್ರು. ಜಿಬಿಎ ಚುನಾವಣೆ ಯಾವಾಗ ಆದ್ರೂ ನಾವು ಗೆಲುವು ಪಡೆಯುತ್ತೇವೆ. ಕಾಂಗ್ರೆಸ್ ಕುತಂತ್ರದ ನಡುವೆಯೂ ಬಿಜೆಪಿ 5 ಪಾಲಿಕೆಗಳಲ್ಲಿ ಗೆಲುವು ಪಡೆಯಲಿದೆ ಅಂತ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಇತ್ತ ಬಿಜೆಪಿ ಜೆಡಿಎಸ್ ಕಟ್ಟಿ ಹಾಕಲು ಈಗಾಗಲೇ ಕಾಂಗ್ರೆಸ್ನಲ್ಲೂ ಸಿದ್ಧತೆಗಳು ಭರ್ಜರಿಯಾಗಿ ಆಗ್ತಾ ಇದೆ. ಕೇಂದ್ರ ಕೃಷಿ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವಲ್ಲಿ ಕರ್ನಾಟಕ ದೇಶದ ಮಾದರಿ ರಾಜ್ಯವಾಗಿ ಹೊರಹೊಮ್ಮಿದೆ ಅಂತ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಕೃಷಿ ರಫ್ತು, ಆಹಾರ ಸಂಸ್ಕರಣೆ ಮತ್ತು ಮೂಲ ಸೌಕರ್ಯ ವಿಸ್ತರಣೆಗೆ ಕೇಂದ್ರ ಸರ್ಕಾರದ ಹೆಚ್ಚುವರಿ ಬೆಂಬಲ ಅಗತ್ಯವಿದೆ ಅಂತ ಹೇಳಿದ್ದಾರೆ. ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಸಮ್ಮುಖದಲ್ಲಿ ನಡೆದಂತ ಅಂತಾರಾಷ್ಟ್ರೀಯ ಕೃಷಿ ಮತ್ತು ಆಹಾರ ಸಂಸ್ಕರಣಾ ವಾಣಿಜ್ಯ ಮೇಳದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದಂತ ಸಚಿವರು ಪಿಎಂಎಫ್ಎಂಇ ಯೋಜನೆ ಜಾರಿಯಲ್ಲಿ ಕರ್ನಾಟಕ ದೇಶದಲ್ಲೇ ಮೊದಲ ಸ್ಥಾನದಲ್ಲಿದೆ ಅಂತ ಹೇಳಿದರು. ಇನ್ನು ಕರ್ನಾಟಕವು ಸಾವಯವ ಕೃಷಿ, ಸಿರಿಧಾನ್ಯಗಳು ಮತ್ತು ಆಹಾರ ಸಂಸ್ಕರಣೆಯಲ್ಲಿ ಮುಂಚೂಣಿಯಲ್ಲಿದ್ದು 25ಕ್ಕೂ ಹೆಚ್ಚು ಕೃಷಿ ಉತ್ಪನ್ನಗಳಿಗೆ ಜಿಐ ಮಾನ್ಯತೆ ಪಡೆದಿದೆ. ಕಾಫಿ, ಸಿರಿಧಾನ್ಯ ಮತ್ತು ಮಸಾಲೆ ರಫ್ತಿನಲ್ಲಿ ರಾಜ್ಯ ಪ್ರಮುಖ ಪಾತ್ರ ವಹಿಸಿದೆ ಅಂತ ಹೇಳಿದರು. ಮುಂದಿನ ಹಂತದ ಅಭಿವೃದ್ಧಿಗೆ ಆಹಾರ ಉದ್ಯಾನಗಳು, ಕೋಲ್ಡ್ ಸ್ಟೋರೇಜ್, ಬ್ರ್ಯಾಂಡಿಂಗ್ ಮತ್ತು ರಫ್ತು ಮೂಲ ಸೌಕರ್ಯಗಳಿಗೆ ಹೆಚ್ಚುವರಿ ಕೇಂದ್ರ ನೆರವು ಅಗತ್ಯ ಅಂತ ಸಚಿವರು ಒತ್ತಾಯಿಸಿದರು. ರೈತರು ರಾಜಕೀಯಕ್ಕಿಂತ ಮೇಲಿರುವವರು ಅಂತ ಹೇಳಿದ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್, ಕರ್ನಾಟಕದಲ್ಲಿ ಕೃಷಿಯನ್ನ ಬಲಪಡಿಸಲು ಕೇಂದ್ರ ಸರ್ಕಾರ ಯಾವುದೇ ಭೇದ ಭಾವವಿಲ್ಲದೆ ರಾಜ್ಯ ಸರ್ಕಾರದೊಂದಿಗೆ ಕೈ ಜೋಡಿಸಿ ಕೆಲಸ ಮಾಡಲಿದೆ ಅಂತ ಭರವಸೆಯನ್ನ ನೀಡಿದರು. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳದಲ್ಲಿ ಮಾತನಾಡಿದ ಅವರು, ರೈತರಿಗೆ ಪಕ್ಷ ಮುಖ್ಯವಲ್ಲ, ನ್ಯಾಯಸಮ್ಮತ ಬೆಲೆ, ಸಮಯೋಚಿತ ನೆರವು ಮತ್ತು ಫಲಪ್ರದ ಕೆಲಸ ಮುಖ್ಯ ಅಂತ ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಸಂಪೂರ್ಣ ಸಹಕಾರ ನೀಡಲಿದೆ ಅಂತ ಹೇಳಿದರು. ಕರ್ನಾಟಕವು ಸಿರಿಧಾನ್ಯ, ಕಾಫಿ, ರೇಷ್ಮೆ, ತೆಂಗು ಮತ್ತು ಕಾಳು ಬೆಳೆಗಳಲ್ಲಿ ದೇಶದ ಪ್ರಮುಖ ರಾಜ್ಯವಾಗಿದ್ದು ತೊಗರಿ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ ಅಂತ ಹೇಳಿದರು. ಉತ್ಪಾದಕತೆ ಹೆಚ್ಚಿಸಲು ಕೇಂದ್ರದಿಂದ ತಾಂತ್ರಿಕ ಹಾಗೂ ವೈಜ್ಞಾನಿಕ ಬೆಂಬಲ ನೀಡಲಾಗುವುದು ಅಂತ ಭರವಸೆ ಕೂಡ ಕೊಟ್ಟರು. ರಾಜ್ಯದಲ್ಲಿ 35 ದಾಲ್ ಮಿಲ್ಗಳ ಸ್ಥಾಪನೆಗೆ ಬೆಂಬಲ, ಬೀಜ ಗ್ರಾಮಗಳ ಅಭಿವೃದ್ಧಿ, ತೆಂಗು ತೋಟಗಳ ಪುನಶ್ಚೇತನ ಮತ್ತು ಸಂಸ್ಕರಣೆ, ಮೌಲ್ಯವರ್ಧನೆ ಚಟುವಟಿಕೆಗಳ ವಿಸ್ತರಣೆಗೆ ಕೇಂದ್ರ ನೆರವು ನೀಡಲಾಗುವುದು ಅಂತ ಘೋಷಣೆ ಮಾಡಿದರು. ಹಣಕಾಸು ನೆರವಿನ ಕುರಿತು ಮಾತನಾಡಿದ ಸಚಿವರು, ವಿವಿಧ ಕೃಷಿ ಯೋಜನೆಗಳ ಅಡಿಯಲ್ಲಿ 191.67 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದ್ದು, ಆರ್ಕೆವಿವೈ ಅಡಿಯಲ್ಲಿ ಬಾಕಿ ಇರುವ 154 ಕೋಟಿ ರೂಪಾಯಿ ಶೀಘ್ರ ಬಿಡುಗಡೆ ಮಾಡಲಾಗುವುದು ಅಂತ ತಿಳಿಸಿದರು. ಕೇಂದ್ರ ರಾಜ್ಯ ಸಹಕಾರದೊಂದಿಗೆ ರೈತರ ಆದಾಯ ಹೆಚ್ಚಿಸುವುದೇ ಸರ್ಕಾರದ ಗುರಿ ಅಂತ ಸ್ಪಷ್ಟಪಡಿಸಿದರು. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.